ಬರುವಂಥ ಗಣ್ಯರಿಗೆ ಆಸನದ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದರೆ ತಾಯಿ ಗೌರಮ್ಮ ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಸದಾಶಿವನಗರದ ಮನೆಯಲ್ಲಿ ತಾಯಿ ಆಶೀರ್ವಾದವನ್ನು ಪಡೆದರು ಡಿ.ಕೆ. ಶಿವಕುಮಾರ್. ಮಗ ಸಿಎಂ ಆಗಲಿ ಅಂಥೇಳಿ ಕನಸು ಕಂಡಿದ್ದಂತಹ ತಾಯಿ ಗೌರಮ್ಮ ಅವರು ಆಶೀರ್ವಾದವನ್ನು ನೀಡಿದ್ದಾರೆ. ನೋಡಿ ಒಂದು ದೃಶ್ಯಗಳು. ಡಿ.ಕೆ. ಶಿವಕುಮಾರ್ ಅವರು ತಲೆಬಾಗಿ ಕಾಲಿಗೆ ನಮಸ್ಕರಿಸಿ ತಮ್ಮ ತಾಯಿಗೆ ವಂದಿಸ್ತಾ ಇರುವಂಥ ಈ ಒಂದು ಪಿಕ್ಚರ್ ಪರ್ಫೆಕ್ಟ್. ಇವತ್ತಿನ ಒಂದು ದಿನದ ಒಂದು ಪಿಕ್ಚರ್ ಇದು. ಯಾಕಂದರೆ ತಾಯಿಯ ಆಶೀರ್ವಾದ ಈ ಮುಂಚಿನಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನುವಂಥದ್ರ ಬಗ್ಗೆ ಕನಸು ಕಂಡವರಲ್ಲಿ ಮೊದಲಿಗರು ಅಂತ ಹೇಳಿದ್ರೆ ಅವರ ತಾಯಿ. ಸೊ ಹಾಗಾಗಿ ಅವರ ತಾಯಿಯ ಆಶೀರ್ವಾದವನ್ನು ಪಡೆದು ಡಿ.ಕೆ. ಶಿವಕುಮಾರ್ ಇವತ್ತು ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮನೆಯಿಂದ ಹೊರಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಅವರ ಸಂಪುಟವನ್ನು ಸೇರುವಂತಹ ಇತರೆ ಸಹೋದ್ಯೋಗಿಗಳು ಅವರ ಪಟ್ಟಿ ಕೂಡ ಈಗಾಗಲೇ ಬಿಡುಗಡೆಯಾಗಿದೆ. ಸುಮಾರು 13 ಜನ ಸಚಿವರಾಗಿ ಇವತ್ತು ಆಯ್ಕೆಯಾಗ್ತಾರೆ. ನೋಡಿ, ತಾಯಿ ಜೊತೆಗೆ ಒಂದು ಸಂತೋಷವಾಗಿ ಮಾತನಾಡ್ತಾ ಇರುವಂಥ, ಸಂತೋಷವಾಗಿ ಕಳೆದಿರುವಂಥ ಈ ಕ್ಷಣಗಳು, ತಾಯಿಯ ಆಶೀರ್ವಾದವನ್ನು ಪಡೆದಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ವಿದ್ಯಾರ್ಥಿ ದೆಸೆಯಲ್ಲೇನೆ ನಾಯಕರಾಗಿ ರಾಜಕೀಯಕ್ಕೆ ಒಂದು ಎಂಟ್ರಿಯನ್ನು ಪಡೆದುಕೊಂಡಿದ್ರು, ವಿದ್ಯಾರ್ಥಿ ಮುಖಂಡನಾಗಿ ನಾಯಕನಾಗಿ ರಾಜಕೀಯಕ್ಕೆ ಬಂದರು 1980. ಅಲ್ಲಿಂದ ಇಲ್ಲಿವರೆಗೂ ಕೂಡ 46 ವರ್ಷಗಳ ಸುದೀರ್ಘವಾದಂಥ ತಪಸ್ಸಿದು. ಡಿ.ಕೆ. ಶಿವಕುಮಾರ್ ಇವತ್ತು ಸಿ ಎಂ ಆಗಿ ಪದಗ್ರಹಣವನ್ನು ಮಾಡಲಿಕ್ಕಿದ್ದಾರೆ.